SK ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಹತ್ತನೇ ವಾರ್ಡು ಇದು ದೊಡ್ಡಬಳ್ಳಾಪುರ ಹಾಸ್ಪಿಟ್ಲಿಂದ ಮುತ್ಯಾಲಪೇಟೆಗೆ ಹೋಗೋ ರೂಟು. ಈ ರೂಟಲ್ಲಿ ದಿನ ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗೋ ಥರ ಗಾಡಿಯಲ್ಲಿ ಬರ್ತಾ ಇರ್ತಾರೆ. ಈ ಕಡೆ ಗಾಡಿ ಬಂದಾಗ ಅನೇಕ ಆಕ್ಸಿಡೆಂಟ್ಗಳಾಯಿತು. ಅದಕ್ಕೋಸ್ಕರ ನಾನು ನೋಡಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ಒಂದು ರೋಡು ಹಂಪನ್ನು ಹಾಕುವಂಥ ಒಂದು ಹಾಕಿದ್ರೆ ಸ್ವಲ್ಪ ಸ್ಲೋ ಆಗಿ ಬಂದು ಏನೇ ಪ್ರಾಬ್ಲಮ್ ಆಗ್ದಿರಾ ಹೋಗ್ತಾರೆ ಅಂತೇಳಿ ನಾನು ಇವತ್ತು ನೋಡಿದೆ. ಇದೇ ರೀತಿ ನಮ್ಮ ನಗರಸಭಾ ಸದಸ್ಯರು ಮತ್ತು ನಗರಸಭಾ ಸಿಬ್ಬಂದಿರು ಎಲ್ಲರೂ ಸೇರಿ ಈ ಥರ ಎಲ್ಲಿ ಟ್ರಾಫಿಕ್ ಇರುತ್ತೋ ಅಲ್ಲಿ ಮುಳಬಾಲ್ ನಗರದಲ್ಲಿ ಈ ಥರ ಎಲ್ಲಿ ಟ್ರಾಫಿಕ್ ಇರುತ್ತೋ ಆ ಟ್ರಾಫಿಕೆಲ್ಲ ಈ ಥರ ರೋಡ್ ಹಂಪನ್ನು ಹಾಕಿದಾಗ ಸ್ವಲ್ಪ ಸ್ಲೋ ಆಗಿ ಬಂದು ಯಾವುದೇ ದುರ್ಘಟನೆ ಆಗದಿರಾ ಒಂದೇ ಒಳ್ಳೆಯದಾಗತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಹೋಗ್ತಾರೆ, ಫಸ್ಟ್ ಸ್ಟ್ಯಾಂಡ್, ಸೆಕೆಂಡ್ ಸ್ಟ್ಯಾಂಡ್, ಥರ್ಡ್ ಸ್ಟ್ಯಾಂಡಲ್ಲಿ ಗಾಡಿಯಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ. ಆ ಕಡೆಯಿಂದ ಗಾಡಿ ಬಂದು ಜೋರಾಗಿ ಬ್ರೇಕ್ ಹೊಡೆದಾಗ ಜಾಸ್ತಿ ಪ್ರಾಬ್ಲಮ್ ನಾನು ಅನೇಕ ನೋಡಿದ್ದೀನಿ. ಇಲ್ಲಿ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವತ್ತು ನಾನು ಈ ಥರ ಆಗಿದ್ರೆ ಗಾಡಿಗಳು ಸ್ಲೋ ಬರುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಅಂತೇಳಿ ನಾನು ಇದು ಹೇಳಿದ್ದೀನಿ. ಅದಕ್ಕೋಸ್ಕರ ನಮ್ಮ ಎಲ್ಲ ನಗರ ಸದಸ್ಯರುಗಳು ಎಲ್ಲೇ ಇಂಥ ಟ್ರಾಫಿಕ್ ಇದ್ರೂ ಸಹ ನೀವು ಈ ಥರ ನೀವು ಒಂದು ಹಾಕ್ಸಿದಾಗ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ, ಯಾವುದೇ ಒಂದು ತೊಂದರೆ ಆಗಲ್ಲ ಅಂತೇಳಿ ನಾನು ಈ ಥರ ಹಾಕ್ಸ್ತಾಯಿದ್ದೀನಿ. ವೈಯಕ್ತಿಕವಾಗಿ ಹಾಕ್ಸ್ತಾ ಇದ್ದೀನಿ. ಯಾಕಂದರೆ ಇದು ಈ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಅನೇಕ ಇದ್ದಾರೆ ಮಾಡಿಸೋದು ಮತ್ತು ನಮ್ಮ ನಗರಸಭಾ ಸದಸ್ಯರು ಇದ್ದಾರೆ, ಅವರ ಮಾಡಿಸ್ಬೇಕು. ಇದನ್ನು ಇಂಥ ಮಾಡಿಸಿದ್ರೆ ಒಳ್ಳೆಯದಾಗತ್ತೆ ಅಂತೇಳಿ ನಾನು ಇವತ್ತು ಈ ಒಂದು ಇದು ಮಾಡಿಸ್ತೀವಿ.